ಅವ್ರ ಹೆಸರು ಸುಧಾರಾಣಿ ಅಂತ. ಅವರು ಫಸ್ಟು ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಆಮೇಲೆ ಹೋಗ್ತಾ ಪರಿಚಯ ಆಯಿತು. ಈ ಥರ ನನಗೆ ಹಸ್ಬೆಂಡ್ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. ನಾನು ಅದನ್ನೇ ನಂಬ್ಕೊಂಡು ಸಿಂಪತಿ ಮೇಲೆ ಇಬ್ರಿಗೊಬ್ಬರು ಇಷ್ಟಪಟ್ಕೊಂಡು ನಾವು ಮದುವೆ ಆದ್ವಿ. ನಂತರ ಅವ್ರ ಮನೆಯಲ್ಲಿ ವಿಚಾರ ಗೊತ್ತಾಯಿತು, ನಮ್ಮ ಮನೆಯಲ್ಲೂ ಗೊತ್ತಾಯಿತು. ಆಮೇಲೆ ನನ್ನ ತಾಯಿನ ಒಪ್ಪಿಸ್ಬಿಟ್ಟು ನಾನು ನಮ್ಮ ಮನೇಲಿ ಆಗಾಗ ಕರ್ಕೊಂಡು ಬರ್ತಾಯಿದ್ದೆ. ಅವರು ಬರ್ತಾಯಿದ್ರು. ನಮ್ಮ ಮನೇಲಿ ನನ್ನ ಖುಷಿನೇ ಅವ್ರ ಖುಷಿ ಅಂದ್ಬಿಟ್ಟು ನಮ್ಮ ತಾಯಿನೂ ಇದ್ದರು. ಹೀಗೆ ನನ್ನ ಹತ್ರ ತುಂಬ ಸಾಲ ಮಾಡಿಸಿದ್ದಾಳೆ. ನಾನು ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು, ಇವ್ರಿಗೆ ಮಾಡಿಸ್ಬೇಕು ಅಂತ. ನನ್ನ ಹತ್ರ ಏನಿಲ್ಲ ಅಂದರೆ 25 ಲಕ್ಷದವರೆಗೂ ನನ್ನ ಹತ್ರ ಸಾಲ ಮಾಡಿಸಿದ್ದಾಳೆ. ಇದು ನನಗೂ ಈ ಜೀವನ ಅಂತ ಇಲ್ಲ. ಆಮೇಲೆ ಬರ್ತಾ ಫಸ್ಟ್ ಅವ್ರು ಒಂದ್ಸಲಿ ಅವರು ಅಲ್ಲಿ 1 ವರ್ಷ ಅವ್ರ ಊರಿಗೆ ನಾನು ಕರೆಸಿರಲಿಲ್ಲ ಹುಡುಗಿ. ಮುಂದೆ ನಾನೇ ಯಾವಾಗ ಕರ್ಕೊಂಬರ್ತೀನಿ ಅಂತಲೇ ಹೇಳ್ತಾಯಿದ್ಲು. ನಾನು ಒಂದಿನ ನನಗೆ ಡೌಟ್ ಬಂತು. ಅವತ್ತು ನಾನು ಅವ್ರ ಊರಿಗೆ ಹೋಗಿದ್ದಕ್ಕೆ ಇನ್ನೂ ಫಸ್ಟ್ ಗಂಡ ಇನ್ನೂ ಬದುಕೇ ಇದ್ದಾನೆ ಅಂತ ಸುಳ್ಳು ಹೇಳಿದ್ದಾಳೆ ನನಗೆ. ಅವರು ಸಂಬಂಧಿಕರೇ ನನಗೆ ಹೇಳಿದ್ರು ಫಸ್ಟ್ ಗಂಡ ಇನ್ನೂ ಬದುಕಿದ್ದಾನೆ ಅಂತ. 2 ಮಗು ಇದೆ ಅಂತ ಹೇಳಿದ್ರು. 2 ಮಗು ಇರೋದು ಸತ್ಯ ಅಂತ ಗೊತ್ತಾಯಿತು. ನಂತರ ಆಮೇಲೆ ನಾನು ಹೈದ್ರಾಬಾದ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ನನ್ನ ಹತ್ರ. ನಾನು ಬೇಡ ಅಂತ ಹೇಳಿದೆ. ಆಗ ಅವರು ಹಠ ಮಾಡಿ ಹೋದರು ಹೈದ್ರಾಬಾದ್ಗೆ. ಹೋದರೆ ಸಾಲ ತೀರುತ್ತೆ ನಮ್ಮದು ಅಂತ. ಆಮೇಲೆ ಏನು ಮಾಡಿದ್ದಾಳೆ, ಅದು ಹೋಗಿದ್ದು ನವಂಬರಲ್ಲಿ. ಅವ್ರು ಹೋಗಿದ್ದು 2025 ನವಂಬರಲ್ಲಿ. ನನಗೆ ವಿಚಾರ ಗೊತ್ತಾಗಿದ್ದು ಜನವರಿ 15th 20th ಒಳಗಡೆ ನನಗೆ ವಿಚಾರ ಗೊತ್ತಾಯಿತು. ಇವಳು ಹೋಗಿದ್ದಾಳೆ, ಹೋಗಿಲ್ಲ, ಹೈದ್ರಾಬಾದ್ಗೆ ಹೋಗಿಲ್ಲ. ಸ್ವಂತ ಅವ್ರ ಅತ್ತೇನೆ ಹೇಳಿದ್ರು ನನಗೆ, ಇವಳು ಬೆಂಗಳೂರಲ್ಲಿ ಒಬ್ಬನ ಮದುವೆ ಮಾಡಿಕೊಂಡು ಸೆಟ್ಲಾಗಿದ್ದಾಳೆ, ನಿನ್ಗೆ ಯಾಕಪ್ಪ ಮೋಸ ಆಯಿತು, ನೀನು ನನಗಾದರೂ ಹೇಳ್ಬೇಕಲ್ವೇನಪ್ಪ ಅಂತ ಅವರು ನನಗೆ ಹೇಳಿದ್ರು. ಈ ಥರ ಎಲ್ಲ ಇವಾಗ ಇನ್ನೊಂದು ಮದುವೆ, ಅವ್ರ ಹೆಸರು ಇವಾಗ ಮದುವೆ ಆಗಿರೋ ಹೆಸರು ಶಿವಗೌಡ ಅಂತ. ಟೋಟಲ್ ಇವಳು 3 ಮದುವೆ ಆಗಿದ್ದಾಳೆ. ಈಗ ಒಬ್ಬರನ್ನ ಆಟಾಡ್ಸ್ಕೊತಾನೆ ಬರ್ತಾ ಇದ್ದಾಳೆ. ನನಗಂತೂ ತುಂಬ ಅನ್ಯಾಯ ಆಗಿದೆ ಸರ್. ನನಗಂತೂ ನ್ಯಾಯ ಬೇಕು. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್. ನನಗೆ ನ್ಯಾಯ ಬೇಕು ಸರ್. ನನಗೂ ಕುಟುಂಬದಲ್ಲಿ ನನಗೆ ಮರ್ಯಾದೆ ಅನ್ನೋದೇ ಇಲ್ಲ. ಈಗ ಎಲ್ಲರಿಗೂ ವಿಚಾರ ಗೊತ್ತಾಗಿದೆ. ಮುಂದೆ ನನ್ನ ಜೀವನ ಏನು ಸರ್? ನನಗೆ ನ್ಯಾಯ ಬೇಕು ಸರ್. 3 ಜನ. ಒಂದು ಈರೇಗೌಡ ಅಂತ ಮದುವೆ ಆಗಿದ್ದಾಳೆ. ಅವ್ರಿಗೆ 2 ಮಕ್ಕಳಿದ್ದಾರೆ. ನನ್ನ ಮದುವೆ ಆದ್ಲು. ನನಗೆ ಪ್ರೆಗ್ನೆನ್ಸಿ ಆದ್ಲು. 6 ಮಂತ್ಸಲ್ಲಿ ಅವಳೇ ಅಬಾರ್ಷನ್ ಮಾಡಿಸ್ಕೊಂಡ್ಳು. ಮೋಸ್ಟ್ಲಿ ನನಗೆ ಗೊತ್ತಿರಲಿಲ್ಲ ಅವಳು ಏನಕ್ಕೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ ಅಂತ. ಮೋಸ್ಟ್ಲಿ ಇವಾಗ ನನಗೂ ಈಗ ಗೊತ್ತಾಗ್ತಾ ಇದೆ ಅವಳು ಏನಕ್ಕೆ ಅಬಾರ್ಷನ್ ಮಾಡಿಸ್ಕೊಂಡ್ಳು ಅಂತ. ಅದಾದಮೇಲೆ ಇವಾಗ ಶಿವಗೌಡ ಅಂತ ಅವನ ಜೊತೆ ಮದುವೆ ಆಗಿದ್ದಾಳೆ. ಇವಾಗ ಅವಳು ಅವನ ಜೊತೆನೇ ಸೆಟ್ಲಾಗಿದ್ದಾಳೆ ಸರ್. ಸರಿ, ನಾನು ಫೋನ್ ಮಾಡಿದಾಗ ಅವನೇ ಮಾತಾಡ್ದ ಸರ್ ನನ್ನ ಹತ್ರ. ಹಿಂಗೆ ಅವನಿಗೂ ವಿಚಾರ ಗೊತ್ತಿಲ್ಲ, ಅವಳು ಸುಳ್ಳೇನೋ ಹೇಳಿದ್ದಾಳೆ ಅವನ ಹತ್ರ. ಈ ಥರ ಎಲ್ಲರನ್ನೂ ಮೋಸ ಮಾಡ್ಕೊಂಡು ಬರ್ತಾಯಿದ್ದಾಳೆ ಸರ್. ಇಂಥವ್ರಿಗಂತೂ ನಾವು ಸುಮ್ಮನೆ ಬಿಡೋದು ಬೇಡ ಸರ್. ನೀವು ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಫೋನ್ ಮಾಡಿ ಕೇಳಿದ್ರೆ ನನಗಿಷ್ಟ ಇರಲಿಲ್ಲ ಅಂತ ಹೇಳ್ತಾರೆ ಸರ್. ನಾನು ಒಂದು ದಿನಕ್ಕೂ ಆ ಹುಡುಗಿ ಮೇಲೆ ನಾನು ಕೈ ಮಾಡಿಲ್ಲ. ಒಂದು ದಿನಕ್ಕೂ ನಾನು ಏಟು ಹೊಡೆದಿಲ್ಲ ನಾನು ಹುಡುಗಿಗೆ. ನನಗೆ ಯಾಕೆ ಮೋಸ ಮಾಡಿದ್ಲು? ಕಾರಣ ಏನು? ಸರ್, ನಾನು ಫಸ್ಟ್ ಟೈಮ್ ಮದುವೆ ಆಗಿರೋ ಸರ್. ಒಂದು ಹೆಣ್ಮಗು ಗಂಡ ಇಲ್ಲ ಅಂತ ಬಾಳ್ಕೊಡೋಣ ಅಂತ ನಾನು ಮದುವೆ ಆದೆ ಸರ್. ಆ ಹುಡುಗಿ ನನಗೆ ಈ ಥರ ಮೋಸ ಮಾಡ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್.